ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ರಾಜಕೀಯ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ ಪಾಳೆಯದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಹಳಷ್ಟು ಬೆಳವಣಿಗೆಗಳಾಗುತ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನೋ ಮುಗೀತು, ಅಲ್ಲಿಂದ ಆರಂಭವಾದಂತಹ ಒಂದು ರೀತಿಯ ಗೊಂದಲ ಈ ಒಂದು ಚುನಾವಣೆ ಆದಂಥ ನಂತರದಲ್ಲಿ ಒಂದು ರಿಪೋರ್ಟ್ ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ. ಹೈಕಮಾಂಡ್ ಒಂದು ರೀತಿಯಾದಂಥ ಆದೇಶ ಮಾಡದಂತೆ ಕಾಣಿಸ್ತಾ ಇದೆ. ಕೈ ಅಭ್ಯರ್ಥಿ ಪರ ದಾವಣಗೆರೆ ದಕ್ಷಿಣದಲ್ಲಿ ನಿರ್ಣಾಯಕ ಮತಗಳಾಗಿರುವಂತಹ ಅಲ್ಪಸಂಖ್ಯಾತ ಸಮುದಾಯ, ಆ ಸಮುದಾಯದ ಪ್ರಬಲ ನಾಯಕರುಗಳು ಕೈ ಅಭ್ಯರ್ಥಿ ಪರ ನಿಂತಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದಿರುವಂಥದ್ದು. ಇದಕ್ಕೆ ಒಂದು ರೀತಿಯಲ್ಲಿ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಮೊದಲಾಗುತ್ತೆ. ಅದಾದ ನಂತರ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ನಜೀರ್ ಅಹಮದ್ ಅವರ ಪದಚ್ಯುತಿ ಕೂಡ ಆಗುತ್ತೆ. ಇದರ ಮಧ್ಯೆ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರಂತೆ ಗುರುತಿಸಿಕೊಂಡಿರುವಂತಹ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡವೂ ಕೂಡ ಆಗುತ್ತಾ ಅನ್ನುವಂಥ ಚರ್ಚೆಗಳು ಬೇಕಾದಷ್ಟು ಆಗ್ತಾ ಇತ್ತು. ಇದಕ್ಕೆ ಪೂರಕದಂತೆ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗ್ತಾರೆ ಜಮೀರ್ ಅಹಮದ್ ಅವರು. ಅವರಿಂದ ಬುಲಾವ್ ಬಂದಿರುತ್ತೆ, ಒಂದಷ್ಟು ನಿಮಿಷಗಳ ಕಾಲ ಚರ್ಚೆಯಾಗುತ್ತೆ. ಅದಾದ ನಂತರ ಒಟ್ಟಿಗೆ ಕಾರ್ನಲ್ಲಿ ತೆರಳುತ್ತಾರೆ, ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾರೆ ಮತ್ತು ಇಂದು ರಾತ್ರಿ 8 ಗಂಟೆಗೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ, ಭೇಟಿಯಾಗಬೇಕು ಅನ್ನುವಂಥದ್ದನ್ನ ಹೇಳಿ ಕಳಿಸಿದ್ದಾರೆ. ಈಗ ಚರ್ಚೆ ಆಗ್ತಾ ಇರುವಂಥದ್ದು ಇವತ್ತೇ ಏನಾದರೂ ಜಮೀರ್ ಅವರ ತಲೆದಂಡ ಆಗುತ್ತಾ, ಜಮೀರ್ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂಥ ಚರ್ಚೆಗಳು. ಇದೇ ಹೊತ್ತಿನ ವಿಶೇಷ, ಜಮೀರ್ ರಾಜೀನಾಮೆ. ರಾಜ್ಯ ಕಾಂಗ್ರೆಸ್ ಕೊತ ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಿಗೆ ಟೆನ್ಷನ್ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಚರ್ಚೆ. ದಾವಣಗೆರೆ ದಕ್ಷಿಣ ಟಿಕೆಟ್ ಕಿತ್ತಾಟದ ಬಳಿಕ ಇಬ್ಬರ ತಲೆದಂಡ ಆಗಿದೆ, ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯದವರದ್ದು. ಪಕ್ಷ ವಿರೋಧಿ ಕೆಲಸ ಮಾಡಿದಂಥ ಆರೋಪದ ಮೇಲೆ ಈ ಕ್ರಮಕ್ಕೆ ಮುಂದಾಯಿತ ಕಾಂಗ್ರೆಸ್ನ ಹೈಕಮಾಂಡ್. ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಜಬ್ಬಾರ್ ಅವರಿಗೆ ಸೂಚನೆ ಹೋಗಿತ್ತು. ಜಬ್ಬಾರ್ ಅವರ ಬೆನ್ನಲ್ಲೇ ನಜೀರ್ ಅಹಮದ್ ಅವರನ್ನ ವರಿಷ್ಠರು ವಜಾಗೊಳಿಸಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ಅವರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ನಜೀರ್ ಅಹಮದ್ರನ್ನು ಹುದ್ದೆಯಿಂದ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಒಬ್ಬರಾದ ಮೇಲೆ ಒಬ್ಬರ ವಿರುದ್ಧ ಕ್ರಮವಾಗ್ತಾ ಇದೆ. ಮುಖ್ಯಮಂತ್ರಿಗಳ ಆಪ್ತರೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ಅಬ್ದುಲ್ ಜಬ್ಬಾರ್ ಅವರಾಯಿತು, ನಜೀರ್ ಅಹಮದ್ ಅವರಾಯಿತು. ಇವರ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಜಮೀರ್ ಅಹಮದ್ ಅವರ ತಲೆದಂಡ ಆಗತ್ತಾ? ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ಏನು ಆದೇಶವನ್ನು ಹೊರಡಿಸಿದೆ. ಇಬ್ಬರ ತಲೆದಂಡ ಆಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್, ಇಬ್ಬರ ತಲೆದಂಡ ಆಗಿದೆ. ಅಬ್ದುಲ್ ಜಬ್ಬಾರ್ ಅವರಾಯಿತು. ಇವತ್ತು ಬೆಳಗ್ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ಅವರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಇದಾದ ಮೇಲೆ ಬಹಳಷ್ಟು ಚರ್ಚೆ ಆಗಿದ್ದಂಥದ್ದು ಜಮೀರ್ ಅಹಮದ್ ಅವರ ನಡೆ ಅಸಮಾಧಾನ. ಜಮೀರ್ ಅಹಮದ್ ಅವರ ತಲೆದಂಡವೂ ಆಗತ್ತಾ? ಬೆಳಗ್ಗೆ ಕೆಲವು ನಿಮಿಷಗಳ ಕಾಲ ಚರ್ಚೆಯಾಗುತ್ತೆ ಮುಖ್ಯಮಂತ್ರಿಗಳ ಜೊತೆ. ಅದಾದ ಮೇಲೆ ಕಾರ್ಯಕ್ರಮಕ್ಕೆ ತೆರಳುತ್ತಾರೆ ಒಟ್ಟಾಗಿ. ಮತ್ತೆ ಇಂದು ರಾತ್ರಿ 8 ಗಂಟೆಗೆ ಜಮೀರ್ ಅವರಿಗೆ ಬುಲಾವ್ ಹೋಗಿದೆ ಮುಖ್ಯಮಂತ್ರಿಗಳ ಕಡೆಯಿಂದ. ಜಮೀರ್ ಅವರ ರಾಜೀನಾಮೆಯೂ ಕೂಡ ಆಗುತ್ತಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ.
ರಾಜೀನಾಮೆ ಪರ್ವವೇ ಆರಂಭವಾಗಿರುವಂಥದ್ದು ಕಾಂಗ್ರೆಸ್ ಪಾಳೆಯದಲ್ಲಿ. ಈ ಮಧ್ಯೆ ಇಬ್ಬರ ತಲೆದಂಡವಾಯಿತು, ಇದೀಗ ಜಮೀರ್ ಅವರ ತಲೆದಂಡವೂ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. JDS ವಕ್ತಾರರಾದಂಥ ಎಚ್.ಎ. ಉಮೇಶ್ ಅವರು, ಕಾಂಗ್ರೆಸ್ ವಕ್ತಾರರಾದಂಥ ಬಾಲಕೃಷ್ಣ ಯಾದವ್ ಅವರು, BJP ವಕ್ತಾರರಾದಂಥ ವಿಜಯ್ ಪ್ರಸಾದ್ ಅವರು. ಎಲ್ಲರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಫಸ್ಟ್ ಐ ಸ್ಟಾರ್ಟ್ ವಿತ್ ನಮ್ಮ JDS ವಕ್ತಾರರು ಎಚ್.ಎ. ಉಮೇಶ್ ಅವರು. ಸರ್, ಕಾಂಗ್ರೆಸ್ ಪಾಳೆಯದಲ್ಲಿ ರಾಜೀನಾಮೆ ಪರ್ವವೇ ಆರಂಭವಾಗ್ಬಿಟ್ಟಿದೆ. ಇಬ್ಬರ ತಲೆದಂಡವಾಯಿತು. ಇದೇ ದಾವಣಗೆರೆ ಬೈ ಎಲೆಕ್ಷನ್ ಮತದಾನದ ನಂತರದಾಗಿರುವಂಥ ಬೆಳವಣಿಗೆಗಳು. ಜಮೀರ್ ಅವರ ವಿಚಾರದಲ್ಲೂ ಕೂಡ ಬೆಳಗ್ಗೆ ಒಂದು ಬುಲಾವ್ ಹೋಗಿತ್ತು, ಮತ್ತೆ ರಾತ್ರಿ ಬುಲಾವ್ ಹೋಗಿದೆ. ಏನಾಗಬಹುದು ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಇವತ್ತು ಇದೇನು ವಿಶೇಷವಾದ ಸುದ್ದಿ ಏನಲ್ಲ ಇದು. ದಾವಣಗೆರೆಯಲ್ಲಿ ಯಾವತ್ತು ಇವತ್ತು ಸಮರ್ಥರವರು ಹೈಕಮಾಂಡ್ ಆದೇಶವನ್ನು ಮೀರಿ ಮೊದಲೇ ಹೋಗಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಅಲ್ಲಿಂದ ಇದು ಶುರುವಾಗಿದೆ. ಆಂತರಿಕ ಅಲ್ಲಿ ಬೇಗುದಿ ಮತ್ತು ಭಿನ್ನಾಭಿಪ್ರಾಯಗಳು ಬಹಿರಂಗವಾಗಿ ಅಲ್ಲಿ ಪ್ರಾರಂಭವಾಯಿತು. ಆದರೆ ಚುನಾವಣೆವರೆಗೂ ಯಾಕೋ ಅದನ್ನು ಮ್ಯಾನೇಜ್ ಮಾಡ್ಕೊಂಡ್ಬಂದರು. ಅದಾದಮೇಲೆ ಅಲ್ಲಿ ಬಹುಶಃ ಇವರ ಕಾದಾಟಗಳು ಒಬ್ಬರಿಗಿನ್ನ ಒಬ್ಬರ ಮೇಲೆ ನಾವು ಕೆಲಸ ಮಾಡ್ತಾ ಇಲ್ಲ ಅಥವಾ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಚರ್ಚೆ ನಡೀತಾ ಇತ್ತು. ನೋಡಿ, ಅಲ್ಲಿ ಬಹುಶಃ ಅಲ್ಲಿ 80,000 ಮುಸ್ಲಿಂ ಮತದಾರ ಇರುವಂಥ ಈ ದಾವಣಗೆರೆ ದಕ್ಷಿಣದಲ್ಲಿ ಅವ್ರು ಹೇಳ್ತಾರೆ, ಜಮೀರ್ ಅಹಮದ್ ಅವರು, ನಾನು 7 ಜನರನ್ನ ಅಂತಿಮ ಪಟ್ಟಿಯನ್ನು ಕಳಿಸ್ಕೊಟ್ಟಿದ್ದೆ, ಅಬ್ದುಲ್ ಜಬ್ಬಾರ್ ಸಹ ಸಹಿತ ಅಂತ ಹೇಳ್ಬಿಟ್ಟು. ಆದರೆ ಹೈಕಮಾಂಡ್ ಇವ್ರು ಯಾರಿಗೂ ಮನ್ನಣೆ ಕೊಡಲಿಲ್ಲ ಅನ್ನೋದು ಅವ್ರಿಗೆ ಭಾಳ ಅಸಮಾಧಾನ ಇದೆ. ಈಗ ಜಮೀರ್ ಅಹಮದ್ ಅವರೇ ಸಾಮಾನ್ಯ ಒಬ್ಬ ನಾಯಕ ಅಲ್ಲ, ಅಲ್ಲಿ ಪ್ರಬಲವಾದ ಕಾಂಗ್ರೆಸ್ ನಾಯಕ. ಇವತ್ತು ಮೈಸೂರಿನ ನಮ್ಮ ತನ್ವೀರ್ ಸೇಠ್ ಇರ್ಬೋದು, ನಮ್ಮ ಇದನ್ನ ಸ್ಪೀಕರ್ ಅವರು ಇರ್ಬೋದು, ಖಾದರ್, ಅವರೆಲ್ಲವನ್ನು ಮೀರಿ ಇವರು ಇವತ್ತು ಒಂದು ಪ್ರಮುಖ ಸ್ಥಾನದಲ್ಲಿದ್ದಾರೆ ಎಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಯಾಕೆಂತಂದ್ರೆ ಅವರಿಂದ JDS ಇಂದ ಬಂದಂಥವ್ರು, ಸಿದ್ದರಾಮಯ್ಯನವರ ಬಲಗೈ ಬಂಟ ಅವರು. ಹಾಗಾಗಿ ಎಲ್ಲ ಒಂದು ಕಡೆ ಅವರು ನಮ್ಮ ಮಾತು ನಡೀಲಿಲ್ವಲ್ಲ ಅನ್ನೋ ಒಂದು ಅಸಮಾಧಾನ ಭಾಳ ಇದೆ ಅವರಿಗೆ. ಅದೊಂದಿರ್ಬೋದು. ಜೊತೆಗೆ ಅಲ್ಲಿ ಸಮರ್ಥರವರು ಹೋಗಿ ಚುನಾವಣೆಗೆ ಇನ್ನೂ B ಫಾರಂ ಇನ್ನೂ ಘೋಷಣೆ ಆಗಿಲ್ಲ, ಹೈಕಮಾಂಡ್ ಸವಾಲನ್ನು ಥರ ಎಸ್ತು. ಜೊತೆಗೆ ಜಮೀರ್ ಅಹಮದ್ ಅವರ ಮಾತನ್ನು ಸಹ ಲೆಕ್ಕಿಸ್ತಾರೆ. ಮಲ್ಲಿಕಾರ್ಜುನ್ ಅವರು ನೋಡಿದ್ರಲ್ಲ, ಅವ್ರಿಗೂ ಅಷ್ಟೊಂದು ಮನಸ್ತಾಪ ಮಾತುಗಳಿಂತು ಚೆನ್ನಾಗಿರ್ಲಿಲ್ಲ, ಒಂದು ಒಪ್ಪಂದ ಚೆನ್ನಾಗಿರ್ಲಿಲ್ಲ. ಅಷ್ಟೆಲ್ಲ ಆದರೂ ಸಹ ಇವರು ಚುನಾವಣಾ ಕ್ಯಾಂಪೇನ್ ಮಾಡಲಿಲ್ಲ ಅಲ್ಲಿ. ಯಾರು ಜಮೀರ್ ಅಹಮದ್ ರವರು ಅವ್ರು ಮನಸ್ಸು ಮಾಡಿದ್ರೆ ಬಹುಶಃ ಅಲ್ಲಿ ಬೇರೆ ಬೇರೆ ಥರ ಒಂದು ಬದಲಾವಣೆಗಳು ಆಯ್ತಿತ್ತೇನೋ. ಮತ್ತು ಅವ್ರಿಗೆಲ್ಲ ನೋವಿರ್ಬೋದು. ನಮ್ಮ ಸಮುದಾಯದ ಒಬ್ಬ ನಾಯಕನಿಗೆ ಅಥವಾ ಸಮುದಾಯದ ಒಬ್ಬ ಅಭ್ಯರ್ಥಿಯನ್ನು ಗುರುತಿಸ್ಲಿವಲ್ಲ ಕಾಂಗ್ರೆಸ್ ಪಕ್ಷ, ಅಥವಾ ನನ್ನ ಮಾತು ನಡೀಲಿಲ್ವಲ್ಲ ಅಂತ ಒಂದು ಮೇಲ್ನೋಟಕ್ಕೆ ಇದು ಅಂದ್ಕೊಂಡಿದ್ರು ಸಹ. ಅಲ್ಲಿ ಸಿದ್ದರಾಮಯ್ಯ ವರ್ಸಸ್ DKಶಿ ಅವರ ಅದು ಒಂದು ಬಣ ಆಗಿದೆ, ಅದು ಆ ಟೀಮು. ಇಲ್ಲಿ ನನಗೇನು ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಮುಖಾಂತರ ಅಲ್ಲಿ ಅವರಲ್ಲಿ ಪಗಡೆ ಆಡಿಸ್ಬೇಕು ಅಂತ ಇದ್ರು, ಅದು ವಿಫಲ ಆಯಿತು. DKಶಿ ಅವರು ಅಲ್ಲಿ ತಮ್ಮ ಮೇಲ್ಗೈ ಮಾಡಿಕೊಂಡ್ರು. ಬಹುಶಃ ಬಾಗಲಕೋಟೆಲ್ಲೂ ಹಂಗೆ ಆಯಿತು. ಹಾಗಾಗಿ ಜಮೀರ್ ಅವರಿಗೆ ಅಲ್ಲಿ ಹಿನ್ನಡೆ ಆಯಿತು. ಈಗ ಅದನ್ನೇನು ಮಾಡಿದ್ದಾರೆ, ಈಗ ಇನ್ನೂ ಚುನಾವಣೆ ರಿಸಲ್ಟೇ ಬಂದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ನಾವೆಲ್ಲ ಅಲ್ಪ ಮತದಿಂದ ಸೋಲ್ತೀವಿ, ಗೆಲ್ತೀವಿ, ಏನೋ ಮಾರ್ಜಿನಲ್ಲಿ ತುಂಬ ಲೀಡ್ ಬರಲ್ಲ, ಮಾರ್ಜಿನಲ್ಲಿ ಗೆಲ್ತೀವಿ ಅಂತ ಎಲ್ಲ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತಿನ ಸಮೀಕ್ಷೆಗಳ ಪ್ರಕಾರವಾಗಿ, ಅಲ್ಲಿ ಜನರ ಅಭಿಪ್ರಾಯಗಳ ಪ್ರಕಾರವಾಗಿ ಎರಡೂ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿ NDA ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು. ನೀವು ಹೇಳೋ ಪ್ರಕಾರ ಹಾಗಾದ್ರೆ DKಶಿ ಅವರ ಟೀಮ್ ಮಾಡಿದಂತಹ ಕೆಲಸಕ್ಕೆ ಈಗ ಜಮೀರ್ ಅವರ ಕುತ್ತಿಗೆ ಬಂದಿದೆ. ಹೌದು, ಅದೇ ಆಗಿರೋದು. ಈಗ ಯಾವುದಕ್ಕೂ ಇವರು ನನ್ನನ್ನು ಪರಿಗಣಿಸಲೇ ಇಲ್ಲ ಅಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ. ಹಾಗಾಗಿ ಎಲ್ಲ ಒಂದು ಕಡೆ ಸಹಜ ಅಲ್ವಾ ಸರ್, ಅತಿ ಹೆಚ್ಚು ಮತಗಳಿರುವಂಥ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಪರಿಗಣಿಸ್ಲಿವಲ್ಲ ಅನ್ನೋ ಒಂದು ಮನಸ್ಥಿತಿ ಅವರಿಗಿದೆ ಜಮೀರ್ ಅಹಮದ್ ಅವರಿಗೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಇವ್ರಿಗೆ ಪಕ್ಷ ಈಗ ಅವರೊಬ್ಬ ಪಕ್ಷ ವಿರೋಧ ಚಟುವಟಿಕೆ ಯಾವ ಕಾರಣಕ್ಕೆ ಮಾಡಿದಾರೆ ಅಂತ ಗೊತ್ತಿಲ್ಲ ಅಲ್ಲಿ. ಯಾಕೆ ನಮ್ಮ ಪಕ್ಷದ ವಿಚಾರ ಅಲ್ಲ ಅಲ್ಲಿ. ಅವ್ರು ಹೇಳ್ಬೇಕು, ಈಗ ಒಬ್ಬೊಬ್ಬರು ತಲೆದಂಡ ತಗೊಂಡಿದ್ರೆ ಬಹುಶಃ ಇವರೆಲ್ಲ ವಿರುದ್ಧವಾಗಿ ಮಾಡಿರ್ಬೋದು, ತಟಸ್ಥ ಆಗಿರ್ಬೋದೇನೋ. ಸಹಜವಾಗಿ ಒಂದು ಪಕ್ಷದಲ್ಲಿರುವಂಥ ನಾಯಕರು ಯಾರೇ ಆಗಲಿ ಆ ಪಕ್ಷದ ವಿರುದ್ಧ ಮಾಡೋದಿಲ್ಲ. ಆದ್ರೆ ಅಲ್ಲಿ ಬಂದಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರನೋ ಅಥವಾ ಇವರು ಮಾಡಿರುವಂಥ ಸಮೀಕ್ಷೆ ಪ್ರಕಾರವಾಗಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರ ಪಕ್ಷದ ಆಂತರಿಕವಾಗಿ ಒಂದು ಸಮೀಕ್ಷೆ ಮಾಡಿರ್ತಾರೆ, ಯಾರ್ಯಾರು ಕೆಲಸ ಮಾಡಿಲ್ಲ, ಯಾರ್ಯಾರು ಮಾಡಿರ್ಬೋದು ಅಂತೇಳಿ. ಈಗ ಸಹಜವಾಗಿ ಈಗ ಅಲ್ಲಿ ಅವರ ಬೆಂಬಲಿಗರು ಇರ್ತಾರೆ, ಜಮೀರ್ ಅಹಮದ್ನ ಬೆಂಬಲಿಸುವಂತ ಅನೇಕ ಮುಖಂಡರುಗಳು ಇರ್ತಾರೆ. ಆಗ ಅವರಿಗೆ ಸಹಜವಾಗಿ ಅಲ್ಲಿ ಅಸಮಾಧಾನ ಉಂಟಾಗಿರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗಿರ್ಬೋದು ಅಲ್ಲಿ. ಓಕೆ, ಎಸ್. ಬಾಲಕೃಷ್ಣ ಯಾದವ್ ಅವರೇ, ಜಮೀರ್ ಅವರು ಬೆಳಗ್ಗೆ ಮಾಧ್ಯಮದವರೆದುರು ಮಾತನಾಡ್ತಾ ಹೇಳಿದ್ರು, ನಾನು ಕೇಳಿದ್ದು ಹೌದು, ನಮ್ಮ ಅಭ್ಯರ್ಥಿ ಕೊಟ್ಟರೆ ನಾನು ಗೆಲ್ಸ್ಕೊಂಡು ಬರ್ತೇನೆ, ಗೆಲ್ಲಿಲ್ಲ ಅಂದರೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದೌದು. ಅದರ ಹೊರತು ಜಬ್ಬಾರ್ ಅವರ ರಾಜೀನಾಮೆ ವಿಚಾರ ನಂಗೆ ಗೊತ್ತಿರಲಿಲ್ಲ, ನಾನು ಇರಲಿಲ್ಲ, ಇದೆಲ್ಲವನ್ನು ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ಏನು ಬೆಳವಣಿಗೆಗಳಾಗ್ತಾ ಇದೆ, ಇಬ್ಬರ ತಲೆದಂಡ ಆಯಿತು, ಜಮೀರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಏನು ಹೇಳ್ತೀರಾ ಸರ್? ನೋಡಿ, ನಮ್ಮ ಈಗೇನು ಉಪಚುನಾವಣೆಗಳು ಮುಗಿದಿದೆ. ಸೊ ನಮ್ಮ ಒಂದು ಪಕ್ಷದ
ಒಂದು ಪದ್ಧತಿ ಪ್ರಕಾರ ನಾವು 2 ವಿಧಾನಸಭಾ ಕ್ಷೇತ್ರಗಳಿಗೆ ಸೊ ಅಲ್ಲಿ ವೀಕ್ಷಕರುಗಳನ್ನು ನೇಮಕ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಅಲ್ಲಿ ಜವಾಬ್ದಾರಿಗಳನ್ನು ಅನೇಕ ಸಚಿವರುಗಳಿಗೆ ಶಾಸಕರುಗಳಿಗೆ ಕೊಟ್ಟಿದ್ದೀವಿ. ಸೊ ಅಲ್ಲಿ ಜೊತೆಗೆ 2 ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರಕ್ಕೂ ಕೂಡ ಅಲ್ಲಿ ನಮ್ಮ KPCCಯ ಒಂದು ಕ್ಯಾಂಪ್ ಕಚೇರಿಗಳನ್ನು ಕೂಡ ನಾವು ತೆರೆದಿದ್ವಿ. ಸೊ ಎಲ್ಲದೂ ಕೂಡ ಪಾರದರ್ಶಕವಾಗಿ ಯಾರು ಸಹಜವಾಗಿ ಈಗ ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತಿನಿಂದ ಇರ್ತಕ್ಕಂತಹ ಪಕ್ಷ. ಏನ್ರಿ ತಡೀರಿ ಸ್ವಲ್ಪ, ವಾಟ್ ಈಸ್ ದಿಸ್ ಸೈನ್ಸ್? ಓಕೆ ಎಸ್ ಹೇಳಿ ಬಿಡ್ರಿ, ಅಲ್ಲ ರೀ, ಒಂದು ವ್ಯಂಗ್ಯಕ್ಕೆ ಒಂದು ಅರ್ಥ ಇರ್ಬೇಕ್ರಿ, ಒಂದು ಅರ್ಥ ಇರಬೇಕು. ಸುಮ್ಮನೆ ನಕ್ರೆ ಬೇರೆ ವರ್ಡ್ ಹೇಳ್ತಾರೆ, ಅವ್ರು ಮಾತಾಡ್ತಾ ಹೇಳ್ತಾರೆ, ನೀವು ಮಾತಾಡಿ. ಬೇರೆ ವರ್ಡ್ ಹೇಳ್ತಾರೆ. ಬಿಡಿ ಅದನ್ನ, ಚಿಹ್ನೆಗಳು ಇವೆಲ್ಲ ನಿಮ್ಗೇನು ಗೊತ್ತಿಲ್ಲ ಅಂದೇಟಿಗೆ ಇವ್ರಿಗೆ ಒಂದು ಹೇಳ್ಕೊಟ್ಬಿಟ್ಟಿದ್ದಾರೆ. ಏನಂತ ಹೇಳ್ಕೊಟ್ಟಿದ್ದಾರೆ? ಕರ್ನಾಟಕದಲ್ಲಿ ರೆಡಿ ಟೂಲ್ ಸ್ವಾತಂತ್ರ್ಯ ಇಲ್ಲ, ಇವರಿಗೆ ಒಂದು ರೆಡಿ ಟೂಲ್ ಕೊಟ್ಟಿದ್ದಾರೆ. ನಿಮ್ಗೇನು ಚೆನ್ನಾಗಿ ಒಬ್ರು ಕಾಂಗ್ರೆಸ್ ವಕ್ತಾರ ಮಾತಾಡ್ತಿದಾರ, ನಿಮ್ಗೇನು ಗೊತ್ತಾಗ್ಲಿಲ್ಲ, ನಕ್ಕು ಬಿಡಿ. ಬಿಜೆಪಿ ಅವ್ರಿಗೆ ನಗಕ್ಕೂ ಅವಕಾಶ ಚೆನ್ನಾಗಿ ಮಾತಾಡ್ತಿದಾರ, ಅವ್ರಿಗೆ ಮಾಹಿತಿ ಇಲ್ಲ ಅನ್ನಿ. ನೀವು ಚೆನ್ನಾಗಿ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಿದಾರ, ಅವ್ರು ಇದು ಹೇಳ್ತಕ್ಕಂಥದ್ದು ಎಲ್ಲ ಹಸಿ ಸುಳ್ಳು. ಈಗ ಒಂದು ಲಿಸ್ಟ್ ಪಟ್ಟಿ ಇದೆ, ಓಕೆ ಆಯ್ತು ಸರ್, ಹೇಳಿದೀನಿ, ಅದನ್ನ ಪಾಪ ಹೇಳ್ತಿದಾರ. ತಪ್ಪಿಲ್ಲ, ಅವ್ರು ಮಾಡ್ಕೊಳ್ಳಿ, ಜನ ನೋಡ್ಕೊಳ್ತಾರೆ. ಸೊ ನೋಡಿ, ಆ ರೀತಿನಲ್ಲಿ ನಾವು ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಈಗ ನೋಡಿ, ಚುನಾವಣಾ ವ್ಯವಸ್ಥೆಯಲ್ಲಿ, ಚುನಾವಣಾ ಪದ್ಧತಿಯಲ್ಲಿ, ಪಕ್ಷ ಪದ್ಧತಿ ಇದ್ದಂಥ ಸಂದರ್ಭಗಳಲ್ಲಿ ಆಕಾಂಕ್ಷಿಗಳು ಎಲ್ಲ ಸಹಜವಾಗಿರ್ತಾರೆ. ನಮ್ಮ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು. ಇವತ್ತು ಅವರು ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದರು ಅಲ್ಲಿ ಬಹುಸಂಖ್ಯೆಯಲ್ಲಿದ್ದರು, ನಮಗೆ ಬೇಕು ಅಂತ ಟಿಕೆಟ್ ಕೇಳಿದ್ದು ಸತ್ಯ. ಕೊಟ್ಟಿಲ್ಲ. ಒಂದು ನಿಮಿಷ ಸರ್, ಸರ್ ಅಲ್ಲಿ ಬಹುತೇಕ ನಮ್ಮ ಏನು ರಿಜ್ವಾನ್ ಅರ್ಷದ್ ಅವರಾಗಿರ್ಬೋದು, ತನ್ವೀರ್ ಸೇಠ್ ಅವರಾಗಿರ್ಬೋದು, ಇವತ್ತು ಯಾರು ಪಠಾಣ್ ಅವರಾಗಿರ್ಬೋದು, ಇವತ್ತು ಯಾರು ಇವರು ಖನಿಜಾ ಫಾತಿಮಾ ಅವರಾಗಿರ್ಬೋದು, ಇವತ್ತು ಎಲ್ಲರೂ ನಲಪಾಡ್ ಅವರು, ಯಾರಿಸ್ ಅವರು, ಎಲ್ಲ ಮುಸ್ಲಿಂ ಮುಖಂಡರು ಕೂಡ ಪಾಪ ಬಹಳ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಅವರು ಬಂದೋಗಿದ್ದಾರೆ. ಸರ್ ನಾನು ಹೇಳ್ತೀನಿ, ಇಲ್ಲಿ ನಾವು ಯಾವುದೇ ಪ್ರಿಜುಡಿಸು ನಮ್ಮದೇ ಒಂದು ನಿರ್ಧಾರ ತೆಗೆದುಕೊಳ್ಳಕ್ಕೆ ಯಾರಿಗೂ ಹಕ್ಕಿಲ್ಲ. ಸೊ ನಮ್ಮದೇ ಒಂದು ಆಂತರಿಕ ಒಂದು ವರದಿ ಇದೆ. ಆ ವರದಿಯನ್ನ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ಇನ್ನು ಕೆಲವೇ ಇದರಲ್ಲಿ ನಮಗೆ ವರದಿ ಬರ್ತದೆ. ಸೊ ವರದಿ ಬಂದ ಮೇಲೆ ಅದರಲ್ಲಿ ಏನಾದ್ರೂ ಇಲ್ಲ, ಹೌದು ಈ ತರ ಶಿಸ್ತನ್ನ ಉಲ್ಲಂಘಿಸಿದವರು ಇದ್ರೆ ಅದು ಯಾರೇ ಇರಲಿ, ಎಷ್ಟು ದೊಡ್ಡರೇ ಇರಲಿ. ನೋಡಿ, ನಮ್ದೊಂದು ಕಾಂಗ್ರೆಸ್ ಇತಿಹಾಸ. ಅಲ್ಲ, ಅಗ್ರಿ ಅಲ್ಲ, ಒಂದು ಫ್ಯಾಕ್ಟ್ ಅದು. ಏನು, ಈಗ ನೋಡಿ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಾನು. ಈಗ ಕಾಮರಾಜು ಅಂತೇಳಿ ACC ಇದ್ರು, ಅಧ್ಯಕ್ಷರಾಗಿದ್ದರು. ಸೊ ಇಂದಿರಾ ಗಾಂಧಿ ಅವರು 1969 ಇಂದಿರಾ ಗಾಂಧಿ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಪಕ್ಷದಿಂದ, ಸಾಹೇಬ್ರೆ, ಯಾವುದು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ. ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಅನೇಕ ದೊಡ್ಡ ದೊಡ್ಡ ಮುಖಂಡರುಗಳು ಕೂಡ ಪಕ್ಷ ವಿರೋಧಗಳು ನಡೆದಾಗ ನಾವು ಉಚ್ಚಾಟನೆ ಮಾಡಿದ್ವಿ. ಅವ್ರು ದೊಡ್ಡರೇ ಎಂತ ದೊಡ್ಡರೇ ಆಗಲಿ, ನಮ್ಮ ಪಕ್ಷದ ವರದಿ ಬಂದು ಅದು ಹೈಕಮಾಂಡ್ ಪರಿಶೀಲನೆ ಮಾಡಿ, ಸ್ಕ್ರೀನ್ ಮಾಡಿ, ಹೌದು ಇವ್ರು ಮಾಡಿ ಯಾರಾದರೂ ಇವ್ರು ನಿಜವಾಗೂ ಶಿಸ್ತನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಿದ್ರೆ, ನಾವು ಅನೇಕ ಪ್ರಕರಣಗಳಲ್ಲಿ ನಾವು ಪ್ರಾಕ್ಟಿಕಲಿ ನಾವು ಅದನ್ನ ಆಪರೇಟ್ ಮಾಡಿದ್ದೀವಿ. ಸೊ ಇಲ್ಲಿ ನಮಗಿನ್ನೂ ಯಾವುದೇ ವರದಿಗಳು ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಮಾನ್ಯ ಅಧ್ಯಕ್ಷರು ಇದ್ರ ಬಗ್ಗೆ ಅದನ್ನು ಕೂಲಂಕುಷವಾಗಿ ಈಗ ವರದಿಗಳನ್ನು ತರಿಸ್ಕೊಳ್ತಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಅದು ಬಿಟ್ಟರೆ ಬೇರೆ ಏನು ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ.